ಈ ಒಂದು ಪಂದ್ಯದಲ್ಲಿ ಡಿವಿಲಿಯರ್ಸ್ ಬಿರುಗಾಳಿಯನ್ನೇ ತಂದರು ಹಾಗೂ ವೆಸ್ಟ್ ಇಂಡೀಸ್ ಬೌಲರ್ಗಳು ಎಲೆಗಳಂತೆ ಹಾರಿದರು. ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಓಡಿಐ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿತು. ಆದರೆ ಅವರ ಈ ನಿರ್ಧಾರ ಊಹಿಸಲು ಸಾಧ್ಯವಿಲ್ಲದಷ್ಟು ಸಂಕಟವನ್ನು ಸೃಷ್ಟಿ ಮಾಡುತ್ತೆ. ಒಂದು ವಿಕೆಟ್ ಬಿದ್ದ ನಂತರ ಡಿವಿಲಿಯರ್ಸ್ ಬ್ಯಾಟಿಂಗ್ಗೆ ಬರುತ್ತಾರೆ. ಮೈದಾನಕ್ಕೆ ಬಂದ ತಕ್ಷಣ ಅವರು ಬೌಂಡರಿ ಹಾಗೂ ಸಿಕ್ಸರ್ಗಳ ಮಳೆ ಆರಂಭಿಸುತ್ತಾರೆ. ಪ್ರತಿಯೊಂದು ಚೆಂಡಿಗೂ ಬ್ಯಾಟ್ ಬೀಸುತ್ತಾರೆ ಮತ್ತು ಪ್ರತಿಯೊಂದು ಚೆಂಡು ಬೌಂಡರಿ ಆಚೆ ಹೋಗುತ್ತದೆ. ಕೇವಲ 16 ಚೆಂಡುಗಳಲ್ಲಿ 50 ರನ್ ಹೊಡೆದು ಡಿವಿಲಿಯರ್ಸ್ ಓಡಿಐ ಕ್ರಿಕೆಟ್ನಲ್ಲಿ ಅತಿವೇಗದ ಅರ್ಧಶತಕದ ದಾಖಲೆಯನ್ನು ನಿರ್ಮಿಸುತ್ತಾರೆ. ಆದರೆ ಇವರು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮೈದಾನದ ಯಾವುದೇ ಕೋಣೆ ಬಿಡದೆ ಡಿವಿಲಿಯರ್ಸ್ ಎಲ್ಲಾ ಕಡೆ ಶಾಟ್ ಹೊಡೆಯುತ್ತಾರೆ ಮತ್ತು ವೆಸ್ಟ್ ಇಂಡೀಸ್ನ ಯಾವ ಬೌಲರ್ ಕೂಡ ರನ್ ನೀಡದೆ ಬಚಾವಾಗುವುದಿಲ್ಲ. ಈ ರೀತಿ ಆಟ ಮುಂದುವರಿಸುತ್ತಾ ಡಿವಿಲಿಯರ್ಸ್ ಕೇವಲ 31 ಚೆಂಡುಗಳಲ್ಲಿ ಶತಕ ಬಾರಿಸುತ್ತಾರೆ ಮತ್ತು ಓಡಿಐ ಕ್ರಿಕೆಟ್ನ ಅತಿವೇಗದ ಶತಕದ ದಾಖಲೆಯನ್ನು ತಮ್ಮ ಹೆಸರು ಮಾಡಿಕೊಳ್ಳುತ್ತಾರೆ. ಇದರಿಂದಲೂ ತೃಪ್ತರಾಗದೆ ಅವರು ಅದೇ ರೀತಿ ಬ್ಯಾಟಿಂಗ್ ಮುಂದುವರಿಸುತ್ತಾರೆ ಮತ್ತು 44 ಚೆಂಡುಗಳಲ್ಲಿ 149 ರನ್ ಬಾರಿಸಿ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಅಂತ್ಯ ಮಾಡುತ್ತಾರೆ. ಸ್ನೇಹಿತರೆ, ಡಿವಿಲಿಯರ್ಸ್ ಅವರ ಈ ಸ್ಫೋಟಕ ಇನ್ನಿಂಗ್ಸ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.